2024 ಮುಗಿಯೋಕೆ ಇನ್ನೇನು ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇದೆ. ಕನ್ನಡ ಚಿತ್ರರಂಗದ ಪಾಲಿಗೆ ಈ ವರ್ಷ ಪ್ಲಸ್ಸೂ ಅಲ್ಲ, ಮೈನಸ್ಸೂ ಅಲ್ಲ. ಎಂದಿನಂತೆ ಈ ವರ್ಷ ಗೆಲುವಿಗಿಂತ ಸೋಲಿನ ಸಂಖ್ಯೆಯೇ ಜಾಸ್ತಿ. ಈ ವರ್ಷ ಹೆಚ್ಚು ಕಮ್ಮಿ 230 ಅಂದರೆ 230 ಪ್ಲಸ್ ಚಿತ್ರಗಳ ಪೈಕಿ ಎಲ್ಲೋ ಒಂದೆರಡು ಸಿನಿಮಾಗಳು ಮಾತ್ರ ಗಳಿಕೆಯನ್ನು ಕಂಡಿವೆ. ಉಳಿದಂತೆ ಬಿಡುಗಡೆಯಾದಂಥ ಬಹಳಷ್ಟು ಚಿತ್ರಗಳು ಏನು ಹಾಕಿದ ಬಂಡವಾಳ ಕೂಡ ವಾಪಸ್ ಬಂದಿಲ್ಲ ಅನ್ನೋದು ಇದೆಯಲ್ಲ, ಅದು ನಿಜಕ್ಕೂ ಬೇಸರದ ಸಂಗತಿ. ಈ ವರ್ಷ ರಿಲೀಸ್ ಆದಂತಹ ಸಿನಿಮಾಗಳೆಲ್ಲವೂ ಕೂಡ ಚೆನ್ನಾಗಿದ್ವಾ ಅಥವಾ ಚೆನ್ನಾಗಿರಲಿಲ್ವಾ ಅಥವಾ ತೀರಾ ಕಳಪೆ ಆಗಿದ್ವಾ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಬರ್ಬೋದು. ಆದರೆ ಕನ್ನಡದಲ್ಲಿ ಈ ವರ್ಷ ಗಮನ ಸೆಳೆದಂತಹ ಬೆರಳೆಣಿಕೆ ಸಿನಿಮಾಗಳು ಕೂಡ ಬಂದಿವೆ. ಅಷ್ಟೇ ಅಲ್ಲ, ಅವು ಸಾಕಷ್ಟು ಚರ್ಚೆಗೆ ಕೂಡ ಒಳಪಟ್ಟಿವೆ ಅನ್ನೋದು ವಿಶೇಷ. ಆದರೆ ಅದೇಕೋ ಏನೋ ಆ ಸಿನಿಮಾಗಳು ತೆರೆ ಮೇಲೆ ಅಬ್ಬರಿಸಲಿಲ್ಲ ಅನ್ನೋದು ಇದೆಯಲ್ಲ, ಆ ಅಬ್ಬರಿಸಲಿಲ್ಲ ಅನ್ನೋದಕ್ಕಿಂತ ಅವುಗಳನ್ನ ತಲೆ ಮೇಲೆ ಹೊತ್ತು ಮೆರೆಸಲಿಲ್ಲ ಅನ್ನಬೋದು. ಯಾಕಂದರೆ ಸ್ಟಾರ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಥಿಯೇಟರ್ ಒಳಗೆ ನೂಕು ನುಗ್ಗಲಾಗಂಥ ಜನ ಬರ್ತಾರೆ, ಜನ ಸಿನಿಮಾಗಳನ್ನ ನೋಡ್ತಾರೆ. ಆದರೆ ಈ ಸಿನಿಮಾಗಳನ್ನು ನೋಡೋದಕ್ಕೆ ಒಂದಷ್ಟು ಪ್ರೇಕ್ಷಕರು ಹೋಗಲಿಲ್ಲ. ಆದರೆ ವಿಮರ್ಶಕರು ಹಾಗೆ ಒಂದಿಷ್ಟು ಸಿನಿಮಾ ಪ್ರೇಮಿಗಳು ಮಾತ್ರ ಈ ಸಿನಿಮಾನ ಮೆಚ್ಚುಗೆ ಪಟ್ಟಿದ್ದು ಬಿಟ್ಟರೆ ಅಂತಹ ಸಿನಿಮಾಗಳನ್ನು ನೋಡೋದಕ್ಕೆ ಜನ ಚಿತ್ರಮಂದಿರದತ್ತ ಹೋಗಲಿಲ್ಲ. ಅದಷ್ಟೇ ಅಲ್ಲ, ಪ್ರೀತಿಯಿಂದ ನಿರ್ಮಾಣ ಮಾಡಿದಂಥ ನಿರ್ಮಾಪಕರಿಗೂ ಕೂಡ ಈ ಸಿನಿಮಾಗಳಿಂದ ಯಾವುದೇ ಲಾಭ ಆಗಲಿಲ್ಲ ಅನ್ನೋದು ಮತ್ತೊಂದು ಬೇಸರ. ಈ ವರ್ಷ ಪ್ರಯೋಗದ ಸಿನಿಮಾಗಳು ಸದ್ದು ಮಾಡೋದು ಅದು ಭಾಳ ವಿಶೇಷ. ಮುಖ್ಯವಾಗಿ ರಂಗಾಯಣ ರಘು ನಟನೆಯ ಶಾಕಾಹಾರಿ ಸಿನಿಮಾ ಏನಿತ್ತು ಆ ಸಿನಿಮಾ, ಆಮೇಲೆ ಗೌರಿಶಂಕರ್ ಅಭಿನಯದ ಕೆರೆಬೇಟ ಅನ್ನೋ ಸಿನಿಮಾ ಬಂತು, ದೀಕ್ಷಿತ್ ಶೆಟ್ಟಿ ನಟನೆಯ ಬ್ಲಿಂಕ್ ಅನ್ನೋ ಸಿನಿಮಾ ಬಂತು, ರಾಜ್ಬಿ ಶೆಟ್ಟಿ ಅವರ ರೂಪಾಂತರ ಸಿನಿಮಾ ಬಂತು, ಪೃಥ್ವಿ ಅಂಬರ್ ಅವರ ಜೂನಿ ಅನ್ನೋ ಒಂದು ಸಿನಿಮಾ ಬಂತು, ಆಮೇಲೆ ವಿಹಾನ್ ಗೌಡ ಅವರು ನಡೆಸಿದ್ರು ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಇಬ್ಬನಿ ತಬ್ಬಿದ ಇಳಿಯಲಿ ಆ ಸಿನಿಮಾ, ಮತ್ತು ಸುನಿಲ್ ರಾವು, ರಾಕೇಶು ಇತರರು ಅಭಿನಯಿಸಿದಂಥ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಸಿನಿಮಾ, ಆಮೇಲೆ ಪ್ರಭು ಮುಂಡೋರ್ಕೂರ್ ಅನ್ನೋ ಒಬ್ಬ ನಟನ ಸಿನಿಮಾ ಮರ್ಫಿ, ಅದ್ರ ಜೊತೆಗೆ ರಂಗಾಯಣರಾಗ ಮತ್ತೊಂದು ಸಿನಿಮಾ ಮಾಡಿದ್ರು ಮೂರನೇ ಕೃಷ್ಣಪ್ಪ ಅಂತ, ಮತ್ತು ಅನೀಶ್ ತೇಜಸ್ ಅವರು ಒಂದು ಸಿನಿಮಾ ಮಾಡಿದ್ರು ಆರಾಮ್ ಅರವಿಂದ್ ಸ್ವಾಮಿ ಅಂಥೇಳಿ, ಆಮೇಲೆ ಪ್ರವೀಣ್ ತೇಜ್ನ ನಟಿಸಿದಂಥ ಓಟು, ಆಮೇಲೆ ಅಕ್ಷತಾ ಪಾಂಡವ ಅವರು ನಟಿಸಿದಂಥ ಕೋಳಿ ಹೆಸರು ಅನ್ನೋ ಒಂದು ಸಿನಿಮಾ, ಆಮೇಲೆ ಸಂಧ್ಯಾ ಅರಕೆರೆ ಮತ್ತು ಮಹಾದೇವ್ ಹಡಪದ ಅವರ ಒಂದು ಫೋಟೋ ಅನ್ನೋ ಸಿನಿಮಾ ಕೂಡ ಸದ್ದು ಮಾಡ್ತು. ಮುಖ್ಯವಾಗಿ ಸಂಪತ್ ಮೇತ್ರಿ ಅಭಿನಯದ ಅನ್ನ ಅನ್ನೋ ಸಿನಿಮಾ ಕೂಡ ಸಾಕಷ್ಟು ಸುದ್ದಿಯಾಗಿದೆ ನಿಜ. ಎಲ್ಲದಕ್ಕೂ ಹೆಚ್ಚಾಗಿ ನೀರಜ್ ಮ್ಯಾಥ್ಯೂ ಮತ್ತು ಶರ್ಲಿನ್ ಬೋನ್ಸ್ಲೆ ಅಭಿನಯದ 17 ಅನ್ನೋ ಒಂದು ಸಿನಿಮಾ ಸಾಕಷ್ಟು ಚರ್ಚೆಗೆ ಒಳಪಟ್ಟಂಥ ಸಿನಿಮಾ. ಪ್ರಮೋದ್ ಶೆಟ್ಟಿ ಅವರ ಲಾಫಿಂಗ್ ಬುದ್ಧ ಬಂತು, ವಿಜಯ ರವೀಂದ್ರ ಅವರ ಕೇಸ್ ಆಫ್ ಕೊಂಡಾನ ಕೂಡ ಬಂತು, ಆಮೇಲೆ ಶರಣಮ್ಮ ಚೆಟ್ಟಿ ಅಭಿನಯದ ಶಿವಮ್ಮ ಅನ್ನೋ ಒಂದು ಸಿನಿಮಾ ಕೂಡ ಬಂತು. ಶಿವಮ್ಮ ಎರೆಹಂಚಿನಾಳ ಅಂತೇಳಿ ಸಿನಿಮಾದ ಹೆಸರು. ಸೊ ಈ ರೀತಿಯ ಒಂದಿಷ್ಟು ಸಿನಿಮಾಗಳು ಪ್ರೇಕ್ಷಕರ ಗಮನ ಸೆಳೆದಂತೂ ನಿಜ. ಆದರೆ ವಿಮರ್ಶಕರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡು, ಆದರೆ ಈ ಸಿನಿಮಾ ಯಾವುದೇ ಸಿನಿಮಾಗಳು ಆಗಲಿ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡಲಿಲ್ಲ ಅನ್ನೋದು ಮತ್ತೊಂದು ವಿಪರ್ಯಾಸ. ಈ ವರ್ಷದಲ್ಲಿ ವಿಭಿನ್ನ ಪ್ರಯತ್ನ ಮತ್ತು ಪ್ರಯೋಗಗಳಿಗೆ ಸಾಕಷ್ಟು ಜಾಗ ಇತ್ತು, ಅಂಥ ಸಿನಿಮಾಗಳು ಕೂಡ ಆದವು. ಆದರೆ ಕೆಲವು ಸಿನಿಮಾಗಳು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಸದ್ದು ಮಾಡೋದು. ಶಿವಮ್ಮ ಚಿತ್ರ ಐತಲ್ಲ, ಅದು ಬೂಸಾನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣ್ತು. ಆಮೇಲೆ ಅಲ್ಲಿನೇ ನ್ಯೂ ಕರೆಂಟ್ಸ್ ಪ್ರಶಸ್ತಿಯನ್ನು ಕೂಡ ಆ ಸಿನಿಮಾ ತನ್ನದಾಗಿಸ್ಕೊಂತು. ಆದರೆ ನಮ್ಮದೇ ನೆಲದಲ್ಲಿ ಆ ಸಿನಿಮಾನ ನೋಡಲಿಲ್ಲ ಜನ, ದೊಡ್ಡ ಮಟ್ಟದಲ್ಲಿ ಚಿತ್ರ ನೋಡಲಿಕ್ಕೆ ಜನ ಬರಲಿಲ್ಲ, ಅದೊಂದು ಬೇಜಾರು. ಅಷ್ಟೇ ಅಲ್ಲ, ಶಾಕಾಹಾರಿ ಅಂತ ಒಂದು ವಿಭಿನ್ನ ಪ್ರಯೋಗದ ಸಿನಿಮಾ, ಬ್ಲಿಂಕ್ ಅನ್ನೋ ಒಂದು ಹೊಸ ಬಗೆಯ ಸಿನಿಮಾಗಳು ಇವೆಲ್ಲ ಸದ್ದು ಮಾಡಿದರೂ ಕೂಡ ಪ್ರೇಕ್ಷಕ ನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಮಂದಿರಕ್ಕೆ ಹೋಗಿ ಆ ಸಿನಿಮಾ ನೋಡಲಿಲ್ಲ ಅನ್ನೋದು ಮತ್ತೊಂದು ಬೇಸರದ ಅಂಶ. ವಿಭಿನ್ನ ಪ್ರಯೋಗದ ಚಿತ್ರಗಳನ್ನು ಜನ ಚಿತ್ರಮಂದಿರಗಳಲ್ಲಿ ನೋಡದೇ ಇದ್ದರೂ ಕೂಡ OTTಯಲ್ಲಿ ಬಿಡುಗಡೆಯಾದಾಗ ಮಾತ್ರ ದೊಡ್ಡ ಮಟ್ಟದಲ್ಲಿ ನೋಡಿದ್ರು. ಇದೊಂದು ಗಮನಿಸಬೇಕಾದಂಥ ವಿಷಯ. ಚಿತ್ರವನ್ನು ನೋಡಿ ಇಷ್ಟಪಟ್ಟರು. ಅಷ್ಟೇ ಅಲ್ಲ, ಈ ಥರದ ಮಾತುಗಳು ಬ್ಲಿಂಕ್ ಅನ್ನೋ ಸಿನಿಮಾಗೂ ಬಂತು. ಯಾಕಂದರೆ ಈ ಚಿತ್ರ 50 ದಿನ ಪ್ರದರ್ಶನ ಕಾಣ್ತು ಸಿನಿಮಾ ಥಿಯೇಟರ್ನಲ್ಲಿ. ಆದರೆ ನಿರ್ಮಾಪಕರಿಗೆ ಇದರಿಂದ ದೊಡ್ಡ ಲಾಭ ಅಂತೂ ಆಗಲಿಲ್ಲ. ಚಿತ್ರಕ್ಕೆ ಸಾಕಷ್ಟು ಮೆಚ್ಚುಗೆ ಬಂತು, ದುಡ್ಡು ಬರಲಿಲ್ಲ. ಆದರೆ ಗಳಿಕೆ ಸುಮಾರು 88 ಲಕ್ಷ ರೂಪಾಯಿ ಅಂತ ಮಾತು ಇದೆ. ಆದರೆ ನಿರ್ಮಾಪಕರಿಗೆ ಅದರಿಂದ 35-40 ಲಕ್ಷ ರೂಪಾಯಿ ಬಂದಿರಬಹುದು ಅಷ್ಟೇ. ಆನಂತರ ಈ ಚಿತ್ರ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆಯಿತು. ವಿಶೇಷ ಅಂದರೆ ಬಿಡುಗಡೆಯಾದ ಬರೀ 3 ದಿನಕ್ಕೆ 7 ಮಿಲಿಯನ್ ನಿಮಿಷ ಸ್ಟ್ರೀಮಿಂಗ್ ಆಯಿತು ಅನ್ನೋದು ಇದೆಯಲ್ಲ, ಅದು ಭಾಳ ವಿಶೇಷ. ಅಲ್ಲಿಗೆ ಜನರ ಇದು ಚಿತ್ತ ಇದೆಯಲ್ಲ, ನಿಜವಾಗ್ಲೂ ಯಾವ ಥರ ಹೋಗ್ತಾ ಇದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಷ್ಟೇ. ಅಂದರೆ ಚಿತ್ರಮಂದಿರಗಳಿಗಿಂತ
ಒ ಟಿ ಟಿಯೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಅವರು ಬಂದಂತೆ ಕಾಣ್ತದೆ. ಅದೇನೇ ಇರಲಿ, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಆದರೆ ಪ್ರಯೋಗಾತ್ಮಕ ಸಿನಿಮಾಗಳು ಮಾತ್ರ ಇಲ್ಲಿ ಗೆಲ್ಲಿಲ್ಲ. ಹೊಸ ಪ್ರಯತ್ನ ಮತ್ತು ಪ್ರಯೋಗಗಳಿಗೆ ಚಿತ್ರಮಂದಿರಗಳಲ್ಲಿ ನಿಜಕ್ಕೂ ಬೆಲೆ ಇಲ್ಲ. ಬೆಲೆ ಸಿಗದೇ ಹೋದರೆ ಹೇಗೆ? ಆಮೇಲೆ ಇನ್ನೊಂದು ಕಡೆ ಸ್ಟಾರ್ ಸಿನಿಮಾಗಳಿಗೆ ಸಿಕ್ಕಂಥ ಪ್ರತಿಕ್ರಿಯೆ ಕೂಡ ನಾವು ಗಮನ ಹರಿಸಲೇಬೇಕು. ಇತ್ತೀಚೆಗೆ ಈ ವರ್ಷ ಏನು ಬಂದಂಥ ಸಿನಿಮಾಗಳು ಭೀಮಾ ಆಗಿರ್ಬೋದು, ಕೃಷ್ಣಂ ಪ್ರಣಯಂ ಸಖಿ ಆಗಿರ್ಬೋದು, ಭಗೀರ, ಭೈರತಿ ರಣಗಲ್ಲು ಮತ್ತು ಯು ಐ, ಇವೆಲ್ಲ ಸ್ಟಾರ್ ಸಿನಿಮಾಗಳೇ. ಹಾಗಾದರೆ ಜನರಿಗೆ ಹೊಸ ಪ್ರಯತ್ನ ಮತ್ತು ಪ್ರಯೋಗಗಳು ಯಾಕೆ ಇಷ್ಟ ಆಗಲ್ಲ ಅಥವಾ ಬೇಡ ಆಯಿತಾ? ಬರೀ ಸ್ಟಾರ್ ಚಿತ್ರಗಳು ಮಾತ್ರ ಸಾಕು ಅವರಿಗೆ ನೋಡಲಿಕ್ಕೆ. ಉಚಿತವಾಗಿ ಕೊಟ್ಟರೆ ಅಥವಾ ಪ್ರಯೋಗಗಳನ್ನು ಮಾಡಿದ್ರೆ ನೋಡ್ತಾರ ಜನ ಅನ್ನೋ ಮಟ್ಟಕ್ಕೆ ಬಂದಿದೆ. ಸ್ಟಾರ್ ಚಿತ್ರಗಳು ಹೇಗೇ ಇದ್ದರೂ ಕೂಡ ನಡೆಯುತ್ತಾ? ಸ್ಟಾರ್ ಸಿನಿಮಾ ಹೆಂಗೆ ಮಾಡಿದ್ರು, ಕಂಟೆಂಟ್ ಇಲ್ಲದೇ ಇದ್ರೂ ಅಥವಾ ಅದೂ ಎಂಟರ್ಟೈನ್ಮೆಂಟ್ ಇಲ್ಲದೇ ಇದ್ರೂ ಕೂಡ ಆ ಸಿನಿಮಾಕ್ಕೆ ಜನ ಜೈ ಅಂತಾರ? ಗೊತ್ತಿಲ್ಲ. ಇದು ಈ ಈ ರೀತಿಯಾದಂಥ ಒಂದು ಕಾಲ. ಒಟ್ಟು ಒಂದಿಷ್ಟು ಪ್ರಶ್ನೆಗಳು ಕಾಡ್ತವೆ, ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಅಂತೂ ಇಲ್ಲ. ಒಂದಂತೂ ನಿಜ, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾನೇ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಇಲ್ಲಿ ಈ ವರ್ಷ ಕಮರ್ಷಿಯಲ್ ಸಿನಿಮಾಗಳಷ್ಟೇ ಪ್ರಯೋಗ ಮತ್ತು ಪ್ರಯೋಗಾತ್ಮಕ ಸಿನಿಮಾಗಳು ಸಾಕಷ್ಟು ಬಂದು ಜನ ವಿಭಿನ್ನ ಮತ್ತು ಪ್ರಯೋಗದ ಸಿನಿಮಾಗಳನ್ನು ನೋಡಲಿಕ್ಕೆ ಹಿಂದೆ ಸರಿದ್ರು. ಸ್ಟಾರ್ ಸಿನಿಮಾಗಳು ಕೂಡ ನೋಡೋದಕ್ಕೆ ಬಂದರೂ ಕೂಡ ಅಷ್ಟಾಗಿ ಗಮನ ಸೆಳೀಲಿಲ್ಲ. ಹಾಗಾಗಿ 24 ಏನು ಈ ವರ್ಷ ಇದೆ, ಈ ವರ್ಷ ಹೊಸ ಪ್ರಯತ್ನದ ಸಿನಿಮಾಗಳು ಬಂದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಗೆಲುವು ಆಗಲಿಲ್ಲ ಅನ್ನೋದು ಒಂದು ಬೇಸರದ ವಿಷಯ. ಸೊ ಮುಂದಿನ ವರ್ಷದಲ್ಲಿ ಈ ವರ್ಷ ಏನು ಪ್ರಯೋಗದ ಸಿನಿಮಾಗಳು ಬಂದು ಮುಂದಿನ ವರ್ಷಗಳು ಕೂಡ ಇದೇ ರೀತಿಯ ಕಂಟೆಂಟ್ ಸಿನಿಮಾಗಳು ಕೂಡ ಬರ್ತವೆ. ಆಗಲಾದರೂ ಕೂಡ ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು.